ಹಲೋ ಗಾಯ್ಸ್, ವೆಲ್ಕಮ್ ಟು ಪ್ರಜು ಪಯಣ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಪಯಣ ಹೇಮಾವತಿ ರಿಸರ್ವಾಯರ್. ವರೂರ್ ಡ್ಯಾಮ್ ಹೇಮಾವತಿ ನದಿ ಕಟ್ಟಿದ್ದಾರೆ. ಇದನ್ನು 1960-70ರಲ್ಲಿ ಶುರು ಮಾಡಿ 1978ರಲ್ಲಿ ಮುಗಿಸ್ತಾರೆ. ಇದು 79ರಲ್ಲಿ ಕಮಿಷನ್ಡ್ ಆಗುತ್ತೆ ಕಾವೇರಿ ಕಮಿಷನ್ಗೆ. ಇದು ಬಂದು ಹೇಮಾವತಿ ನದಿ ಬಂದು ಕಾವೇರಿ ನದಿ ಉಪನದಿ. ಇದರ ಅಣೆಕಟ್ಟಿನ ಉದ್ದ ಬಂದು 4692 ಮೀಟರ್, ಅಂದರೆ ಅರೌಂಡ್ 4.7 ಕಿಲೋಮೀಟರ್ ಆಗುತ್ತೆ. ಮತ್ತು ಇದರ ಎತ್ತರ 44.5 ಮೀಟರ್, ಅಂದರೆ 146 ಅಡಿಗಳಷ್ಟು ಎತ್ತರ ಇದೆ. ಇದರ ಸಂಗ್ರಹ 37 TMC ಆಗಿದ್ದು ತುಮಕೂರು, ಹಾಸನ ಜಿಲ್ಲೆ ಮತ್ತು ಇನ್ನು ಮಂಡ್ಯ ಇವ್ರಿಗೆಲ್ಲ ಕುಡಿಯೋ ನೀರು, ಇರಿಗೇಷನ್ ಪರ್ಪಸ್ಗೆ ಎಲ್ಲ ತುಂಬ ಹೆಲ್ಪ್ ಆಗಿದೆ. ಒಂದು ಸರ್ ಎಂ ವಿ ಅವರ ಇನ್ಸ್ಪಿರೇಷನಲ್ಲಿ ಕಟ್ಟಿರೋವಂಥ ಡ್ಯಾಮ್. ಬಟ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇದಕ್ಕೆ ಇಂಜಿನಿಯರ್ ಅಲ್ಲ ಮತ್ತು ಸ್ಟ್ರಕ್ಚರ್ಗಳನ್ನ ಕಟ್ಟಿಲ್ಲ. ಹೇಮಾವತಿ ಅಮ್ಮಂಗೆ ನಮಸ್ಕಾರ ಮಾಡಿ ಆಮೇಲೆ ಡ್ಯಾಮ್ ಹತ್ರ ಹೋಗೋಣ ಬನ್ನಿ. ಡ್ಯಾಮ್ ಮೇನ್ ರೋಡ್, ಅಲ್ಲಿಂದ ನೀವು ರೈಟಿಗೆ ತಿರುಗಿಕೊಂಡ್ರೆ ನಿಮ್ಗೊಂದು ರೋಡ್ ಸಿಗುತ್ತೆ. ಅಲ್ಲಿ ಆ ರೋಡಲ್ಲಿ ನೀವೇನಾದರೂ ಮುಂದೆ ಬಂದರೆ ಫಸ್ಟ್ ಶಿವನ ದೇವಸ್ಥಾನ, ಆಮೇಲೆ ಬಲದಂಡೆ, ಅದಾದಮೇಲೆ ನಿಮಗೆ ಹೈಡ್ರೋ ಪವರ್ ಸ್ಟೇಷನ್ ಸಿಗುತ್ತೆ. ಇವತ್ತು ವೇಸ್ಟು ವರೂರ್ ಡ್ಯಾಮ್, ಮೇಂಟೆನೆನ್ಸೇ ಇಲ್ಲ. ನಾನು 10 ವರ್ಷ ಮುಂಚೆ ನೋಡಿದ್ದು ಹೆಂಗಾಯ್ತು ಹಂಗೆ ಐತಿ, ಏನೂ ಡೆವಲಪ್ಮೆಂಟ್ ಆಗಿದೆ. ಬ್ಯಾಕ್ ವಾಟರ್ಗೆ ಹೋಗೋಣ ಬನ್ನಿ. ಹಿಂದೆ ನೋಡ್ತಾ ಇದ್ದೀರಾ, ಅದು ಬಂದು ರಂಗನಾಥ ಸ್ವಾಮಿ ದೇವಸ್ಥಾನ. ಇದು ಡ್ಯಾಮ್ ಕಟ್ಟೋದಕ್ಕೂ ಮುಂಚೆ ನಾರ್ಮಲ್ ಒಂದು ದೇವಸ್ಥಾನ ಆಗಿತ್ತು. ಬಟ್ ಡ್ಯಾಮ್ ಕಟ್ಟಿದ ಮೇಲೆ ಈ ರೋಡ್ ಇದೆಯಲ್ಲ, ಇದು ಮುಳುಗಡೆ ಆಗಿ ಇದನ್ನು ಮತ್ತೆ ಹೈಟ್ ಮಾಡಿ, ಸೊ ಈಗ ಒಂದು ಸೀನಿಕ್ ವ್ಯೂ, ಒಂದು ಐಸ್ಲ್ಯಾಂಡ್ ಥರ ಕಾಣುತ್ತೆ.